ನಾನು ಪರಿಶುದ್ಧನಾಗಿರುವ ಮೇರೆಗೆ ನೀವು ಪರಿಶುದ್ಧರಾಗಿರಬೇಕು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಯಾಜಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಬರುವಂಥ ಪ್ರತಿಯೊಂದು ಯಜ್ಞಗಳು ಯೇಸು ಕ್ರಿಸ್ತನನ್ನು ಪ್ರತಿಬಿಂಬಿಸುತ್ತದೆ ಎಂಬ ಸತ್ಯವನ್ನು ನಾವು ತಿಳಿದುಕೊಂಡೆವು. ದೇವರಿಗೆ ಸ್ತೋತ್ರವಾಗಲಿ. ಬನ್ನಿರಿ, ಇಂದು ನಾವು ಯಾಜಕಾಂಡ ಪುಸ್ತಕದ 10ನೇ ಅಧ್ಯಾಯದ 12ನೇ ವಚನದಿಂದ 11ನೇ ಅಧ್ಯಾಯದ 2ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಬಹು ಅಮೂಲ್ಯವಾದ ಸತ್ಯವನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ದೇವರಾತ್ಮನ ಸಹಾಯದೊಂದಿಗೆ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜೀವಸ್ವರೂಪನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಯಾಜಕಾಂಡ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಕಳೆದೆಲ್ಲ ಧ್ಯಾನಗಳಲ್ಲಿ ಬಹು ಅದ್ಭುತವಾದ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸಿದ್ದಾನೆ. ಅನೇಕ ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ಆತನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಧ್ಯಾನದಲ್ಲಿ ನಾವು ಮುಂದೆ ಸಾಗುವಾಗ ಯಜ್ಞಾರ್ಪಣೆಗಳ ಕುರಿತಾದ ನಿಯಮಗಳು ಎಂಬ ಬಗ್ಗೆ ನೋಡೋಣ. ಯಾಜಕಾಂಡ ಪುಸ್ತಕ 10ನೇ ಅಧ್ಯಾಯ 12ನೇ ವಚನದಿಂದ 15ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ಬರೆದದೆ: ಮೋಶೆ ಆರೋನನಿಗೆ ಅವನ ಉಳಿದ ಮಕ್ಕಳಾದ ಎಲ್ಲಾಜಾರ್, ಈತಾಮಾರ್ ಎಂಬವರಿಗೆ ಯೆಹೋವನಿಗೆ ಅಗ್ನಿಯ ಮೂಲಕ ಸಮರ್ಪಿತವಾದ ದ್ರವ್ಯಗಳಲ್ಲಿ ಮಿಕ್ಕಿರುವ ನೈವೇದ್ಯ ದ್ರವ್ಯವನ್ನು ತೆಗೆದುಕೊಂಡು ಅದರಿಂದ ಹುಳಿಯಿಲ್ಲದ ರೊಟ್ಟಿಗಳನ್ನು ಮಾಡಿಸಿ ಯಜ್ಞವೇದಿಯ ಬಳಿಯಲ್ಲಿ ಊಟ ಮಾಡಬೇಕು. ಅದು ಮಹಾಪರಿಶುದ್ಧವಾಗಿರುವುದರಿಂದ ಪವಿತ್ರ ಸ್ಥಳದೊಳಕ್ಕೆ ಅದನ್ನು ಊಟ ಮಾಡಬೇಕು. ಜನರು ಯೆಹೋವನಿಗೆ ಸಮರ್ಪಿಸುವ ಹೋಮ ದ್ರವ್ಯಗಳಲ್ಲಿ ಅದು ನಿನಗೂ ನಿನ್ನ ಮಕ್ಕಳಿಗೂ ಸಲ್ಲತಕ್ಕದೆಂದು ಅಪ್ಪಣೆಯಾಗಿದೆ. ನೀವು ನೈವೇದ್ಯ ಮಾಡಿದ ಎದೆಯ ಭಾಗವನ್ನು, ಯಾಜಕರಿಗೋಸ್ಕರ ಪ್ರತ್ಯೇಕಿಸಿದ ತೊಡೆಯನ್ನು ಯಾವುದಾದರೂ ಒಂದು ಶುದ್ಧ ಸ್ಥಳದಲ್ಲಿ ಊಟ ಮಾಡಬಹುದು. ನೀನು, ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಅದನ್ನು ತಿನ್ನಬಹುದು. ಯಾಕಂದರೆ ಇಸ್ರಾಯೇಲ್ಯರು ಸಮರ್ಪಿಸುವ ಸಮಾಧಾನ ಯಜ್ಞ ದ್ರವ್ಯಗಳಲ್ಲಿ ಇವೇ ನಿನಗೂ ನಿನ್ನ ಮಕ್ಕಳಿಗೂ ಸಲ್ಲಬೇಕೆಂದು ನೇಮಕವಾಗಿದೆ. ಜನರು ಹೋಮಕ್ಕಾಗಿ ಕೊಬ್ಬನ್ನು ತಂದು ಸಮರ್ಪಿಸುವಾಗೆಲ್ಲ ಯಾಜಕರಿಗೋಸ್ಕರ ಪ್ರತ್ಯೇಕಿಸಬೇಕಾದ ಆ ತೊಡೆಯನ್ನು, ನೈವೇದ್ಯವಾಗಿ ನಿವಾಳಿಸಬೇಕಾದ ಆ ಎದೆಯ ಭಾಗವನ್ನು ಯೆಹೋವನ ಸನ್ನಿಧಿಯಲ್ಲಿ ತರಬೇಕು. ಯೆಹೋವನು ಆಜ್ಞಾಪಿಸಿದಂತೆ ಅವು ನಿನಗೂ ನಿನ್ನ ವಂಶದವರಿಗೂ ಸಲ್ಲತಕ್ಕದ್ದು. ಇದು ಶಾಶ್ವತ ನಿಯಮ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೈವೇದ್ಯ ಹಾಗೂ ಸಮಾಧಾನ ಯಜ್ಞಗಳ ಕುರಿತಾದ ನಿಯಮಗಳನ್ನು ಮೋಶೆ ಪುನಃ ತಿಳಿಸುತ್ತಾನೆ. ಆ ಯಜ್ಞಗಳ ಒಂದು ಭಾಗವನ್ನು ಅವರು ಪರಿಶುದ್ಧ ಸ್ಥಳದಲ್ಲೇ ತಿನ್ನಬೇಕಾಗಿತ್ತು. ಇದು ಯಜ್ಞವೇದಿಯ ಬಳಿಯ ಹೊರಗಣ ಸ್ಥಳವಾಗಿತ್ತು. ಅದು ದೇವರ ಸೇವೆಗಾಗಿ ಮೀಸಲಾಗಿಟ್ಟಿದ್ದರಿಂದ ಪರಿಶುದ್ಧ ಸ್ಥಳವಾಗಿತ್ತು. ಎದೆಯ ಭಾಗವನ್ನು, ತೊಡೆಯನ್ನು ಶುದ್ಧವಾದ ಸ್ಥಳದಲ್ಲಿ ತಿನ್ನಬೇಕಾಗಿತ್ತು. ಒಂದು ವೇಳೆ ಅವರು ಅದನ್ನು ಶುದ್ಧ ಮಾಡಲ್ಪಟ್ಟ ತಮ್ಮ ಮನೆಗಳಿಗೆ ಕೊಂಡು ಹೋಗಿ ತಿನ್ನಬೇಕಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ಯಾಜಕಾಂಡ ಪುಸ್ತಕ 10ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದವರೆಗೆ ಹೀಗೆ ನೋಡುತ್ತೇವೆ: ಜನರೆಲ್ಲರಿಗೋಸ್ಕರ ದೋಷ ಪರಿಹಾರಕ್ಕಾಗಿ ಸಮರ್ಪಿತವಾದ ಹೋತನ ವಿಷಯದಲ್ಲಿ ಅದು ಏನಾಯಿತೆಂದು ಮೋಶೆ ವಿಚಾರಿಸಲಾಗಿ ಅದನ್ನು ಸುಟ್ಟು ಬಿಟ್ಟರೆಂದು ತಿಳಿಯಬಂತು. ಇದನ್ನು ಕೇಳಿದಾಗ ಅವನು ಆರೋನನ ಉಳಿದ ಮಕ್ಕಳಾದ ಎಲ್ಲಾಜಾರ್, ಈತಮಾರ್ ಎಂಬವರ ಮೇಲೆ ಸಿಟ್ಟುಗೊಂಡು, ಆ ದೋಷ ಪರಿಹಾರಕ ಯಜ್ಞ ದ್ರವ್ಯವು ಮಹಾಪರಿಶುದ್ಧವಾದದಲ್ಲವೇ? ನೀವು ಜನಸಮೂಹದ ಪಾಪಗಳನ್ನು ಪರಿಹಾರ ಮಾಡುವಂತೆಯೂ ಅವರಿಗೋಸ್ಕರ ಯೆಹೋವನ ಸನ್ನಿಧಿಯಲ್ಲಿ ದೋಷ ಪರಿಹಾರವನ್ನು ಮಾಡುವಂತೆಯೂ ಅದು ನಿಮ್ಮ ಭಾಗವಾಗಿ ನೇಮಕವಾಗಿದೆಯಲ್ಲ. ನೀವು ಯಾಕೆ ಅದನ್ನು ಪವಿತ್ರ ಸ್ಥಳದೊಳಕ್ಕೆ ಊಟ ಮಾಡಲಿಲ್ಲ? ಅದರ ರಕ್ತವು ಪವಿತ್ರ ಸ್ಥಾನದೊಳಕ್ಕೆ ತರಬೇಕಾದದಲ್ಲವಲ್ಲ. ಆದ ಕಾರಣ ನಾನು ಆಜ್ಞಾಪಿಸಿದಂತೆ ನೀವು ದೇವಸ್ಥಾನದ ಪ್ರಾಕಾರದೊಳಕ್ಕೆ ಅದನ್ನು ತಿನ್ನಬೇಕಾಗಿತ್ತು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾದ ಇನ್ನೊಂದು ದುಃಖಕರವಾದ ಸಂಗತಿಯು ನಡೆಯಿತು. ಆರೋನನ ಉಳಿದಿಬ್ಬರು ಪುತ್ರರು ತಾವು ಮಾಡಬೇಕಾದದನ್ನು ಮಾಡದೇ ಹೋದರು. ಅದು ತಿಳಿದು ಬೇಕೆಂದೇ ಮಾಡಿದ ಪಾಪವಲ್ಲ. ಇತರ ಇಬ್ಬರು ಮಕ್ಕಳ ಕ್ರಿಯೆಯಂತೆ ಇದಲ್ಲ. ದೋಷ ಪರಿಹಾರಕ ಯಜ್ಞದ ಭಾಗವನ್ನು
ಪರಿಶುದ್ಧ ಸ್ಥಳದಲ್ಲಿ ಭುಜಿಸಬೇಕಾಗಿತ್ತು. ಆದರೆ ಅದು ಹಾಗಾಗಲಿಲ್ಲ. ರಕ್ತವು ಸಮರ್ಪಿಸಲ್ಪಟ್ಟಿದ್ದರೂ ಯಾಜಕರಿಗೆ ಸೇರಬೇಕಾಗಿದ್ದ ಭಾಗವು ಅವರಿಗೆ ಸೇರಲಿಲ್ಲ. ಒಂದು ವೇಳೆ ಅದರ ಪ್ರಾಮುಖ್ಯತೆಯನ್ನು ತಿಳಿಯದೇ ಅವರು ಹಾಗೆ ಮಾಡಿರಬಹುದು. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯಾಜಕಾಂಡ ಪುಸ್ತಕ 10ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅದಕ್ಕೆ ಆರೋನನು ಮೋಶೆಗೆ, ಇವರು ಇವತ್ತು ಯೆಹೋವನ ಸನ್ನಿಧಿಯಲ್ಲಿ ತಮಗೋಸ್ಕರ ದೋಷ ಪರಿಹಾರಕ ಯಜ್ಞವನ್ನು ಸರ್ವಾಂಗ ಹೋಮವನ್ನು ಸಮರ್ಪಿಸಿದ್ದರೂ ಈ ಆಪತ್ತು ನನಗೆ ಸಂಭವಿಸಿತು. ಹೀಗಿರುವಾಗ ನಾನು ದೋಷ ಪರಿಹಾರಕ ಯಜ್ಞ ದ್ರವ್ಯವನ್ನು ಇವತ್ತು ಊಟ ಮಾಡಿದ್ದರೆ ಅದು ಯೆಹೋವನಿಗೆ ಒಳ್ಳೆಯದಾಗಿ ತೋಚುತ್ತಿತ್ತೋ ಎಂದು ಉತ್ತರ ಕೊಡಲಾಗಿ ಮೋಶೆ ಆ ಮಾತನ್ನು ಕೇಳಿ ಒಪ್ಪಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆರೋನನು ತನ್ನ ಮಕ್ಕಳ ತಪ್ಪನ್ನು ತನ್ನ ಮೇಲೆ ಹಾಕಿಕೊಂಡನು. ಈ ದುಃಖಕರ ಘಟನೆಯಿಂದಾಗಿ ಅವರೆಲ್ಲರ ಹಸಿವು ಇಂಗಿ ಹೋಗಿರುವುದಲ್ಲದೆ ತಾವು ದೇವರ ಸೇವೆ ಮಾಡುವುದಕ್ಕೆ ಅನರ್ಹರಾದೆವೋ ಎಂಬ ಭಯವು ತುಂಬಿಕೊಂಡಿತ್ತು. ಅವರು ಕೊಟ್ಟ ವಿವರಣೆಯಿಂದ ಮೋಶೆ ತೃಪ್ತನಾದನು. ಈ ಸಂದರ್ಭದಲ್ಲಿ ತಾನು ಈ ಸೇವೆಯನ್ನು ಬಿಡಬೇಕೆಂದು ಆರೋನನು ಭಾವಿಸಿರಬಹುದು. ಪ್ರೀತಿಯುಳ್ಳ ದೇವಜನರೇ, ಈ ಘಟನೆಯಿಂದ ನಾವೊಂದು ವಿಶೇಷವಾದ ಸತ್ಯಾಂಶವನ್ನು ತಿಳಿಯಬಹುದು. ಇಬ್ಬರು ದೇವರ ಬಳಿಗೆ ತಾವಾಗೇ ಬಂದರು. ಅವರು ತಮ್ಮ ಚಿತ್ತದಂತೆ ನಡೆದರು. ಅದು ದೇವರಿಗೆ ವಿರುದ್ಧವಾದದಾಗಿತ್ತು. ದೇವರು ಅವರನ್ನು ದಂಡಿಸಿದನು. ಪ್ರಿಯರೇ, ಕ್ರಿಸ್ತನ ದೈವತ್ವವನ್ನು ಅಲ್ಲಗಳೆಯುವ ಸಭೆಗೆ ತಾವು ಸೇರಿಕೊಳ್ಳಬಹುದೋ ಎಂದು ಅನೇಕರು ನಮ್ಮನ್ನು ಕೇಳುತ್ತಾರೆ. ಪ್ರಿಯರೇ, ಇಂಥ ಸ್ಥಳದಲ್ಲಿ ಯಾರಾದರೂ ದೇವರ ಬಳಿಗೆ ಬರಬಹುದೋ? ದೇವರು ನಾದಾಬ್ ಅಬಿಹೂರನ್ನು ಹೊಡೆದಂತೆ ಹೊಡೆಯುವುದಾದರೆ ಸಭೆಯ ಅರ್ಧದಷ್ಟು ಜನ ಸಾಯಬಹುದು. ಕ್ರಿಸ್ತನ ದೈವತ್ವವನ್ನು, ಆತನು ನಮಗಾಗಿ ಮಾಡಿದ ಪಾಪ ಪರಿಹಾರಕ ಯಜ್ಞವನ್ನು ಅಲ್ಲಗಳೆಯುವ ಉದಾರತವಾದಿಗಳೆಲ್ಲರೂ ನಾಶವಾಗಬಹುದು. ಮೂಲಭೂತವಾದಿ ಸಭಾ ಸದಸ್ಯರನೇಕರು ಅನನೀಯ ಸಫೈರಳಂತೆ ಒಡೆಯಲ್ಪಡಬಹುದು. ಅವರಲ್ಲಿನ ಕಪಟತನ, ಪವಿತ್ರಾತ್ಮನನ್ನು ವಂಚಿಸುವ ಗುಣಗಳೇ ಅವರಿಗೆ ಮುಳುವಾದೀತು. ಪ್ರಿಯರೇ, ದೇವರು ಈ ದಿನಗಳಲ್ಲಿ ತನ್ನ ದಯೆಯನ್ನು ತೋರಿಸುತ್ತಾ ಜನರು ಪಶ್ಚಾತ್ತಾಪ ಪಡುವುದಕ್ಕೂ ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೂ ಅವಕಾಶ ಕೊಡುತ್ತಿದ್ದಾನೆ. ಇಲ್ಲವಾದಲ್ಲಿ ಅನೇಕರು ನಾಶವಾಗಿ ಹೋದಾರು. ಪ್ರೀತಿಯುಳ್ಳ ದೇವಜನರೇ, ನಾವೊಂದು ಅದ್ಭುತವಾದ ಪಾಠ ಕಲಿಯಲಿಕ್ಕಿದೆ. ನಾವು ದೇವರ ಬಳಿಗೆ ಬರುವಾಗ ಆತನ ಷರ್ತಗಳಿಗೆ ಸರಿಯಾಗಿಯೇ ಬರತಕ್ಕದ್ದು. ಇದು ನಾವೇ ಮಾಡಿಕೊಳ್ಳುವ ಏರ್ಪಾಡಲ್ಲ. ನಾವು ನಿಯಮಗಳನ್ನು ಮಾಡುವವರಲ್ಲ. ರಕ್ಷಿಸುವಾತನು ದೇವರೇ. ಹಾಗೂ ನಾವು ಹೇಗೆ ರಕ್ಷಿಸಲ್ಪಡಬೇಕೆಂದು ಹೇಳುವಾತನು ಆತನೇ ಆಗಿದ್ದಾನೆ. ತನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರಲಾರರೆಂದು ಯೇಸು ಹೇಳಿದ್ದಾನೆ. ಈ ಸತ್ಯವನ್ನು ನಾವು ಆದಷ್ಟು ಬೇಗನೆ ತಿಳಿದುಕೊಳ್ಳಬೇಕಾಗಿದೆ. ಪ್ರಿಯರೇ, ದೇವರ ಕೃಪೆಯಿಂದ ಯಾಜಕಾಂಡ ಪುಸ್ತಕದ 10ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ನಾವು ತಿಳಿದುಕೊಂಡಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಆ ಸತ್ಯಕ್ಕನುಸಾರವಾಗಿ ಜೀವಿಸೋಣ. ಬನ್ನಿರಿ, ಮುಂದುವರೆದು ನಾವು ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ 11ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ದೇವಜನರ ಆಹಾರ, ಶುದ್ಧ ಹಾಗೂ ಅಶುದ್ಧ ಪ್ರಾಣಿಗಳು, ಅಶುದ್ಧ ಪ್ರಾಣಿಗಳ ಶವದ ಸೋಂಕು, ಶುದ್ಧ ಪ್ರಾಣಿಗಳ ಶವದ ಸೋಂಕು, ಹರಿದಾಡುವ ಕ್ರಿಮಿಕೀಟಗಳಿಂದಾಗುವ ಅಶುದ್ಧತೆ, ಶುದ್ಧ ಅಶುದ್ಧವೆಂಬ ಭೇದವು ಪರಿಶುದ್ಧ ದೇವರಿಂದಾದದ್ದು ಎಂಬುದಾಗಿ. ಪ್ರಿಯರೇ, ಇದು ಬಹು ಅದ್ವಿತೀಯವಾದ ಅಧ್ಯಾಯವಾಗಿದೆ. ಇಲ್ಲಿ ಹೊಸ ಭಾಗಕ್ಕೆ ನಾವು ಪ್ರವೇಶಿಸುತ್ತಿದ್ದೇವೆ. ಪ್ರಸ್ತಾಪವು ಯಾಜಕರಿಂದ ಜನರ ಕಡೆಗೆ ತಿರುಗುತ್ತದೆ. ದೇವರಿಗೆ ಹೋಮದಿಂದ ಜನರ ಆಹಾರದೆಡೆಗೆ, ದೇವರೆದುರಿನ ಆರಾಧನೆಯಿಂದ ಈ ಲೋಕದಲ್ಲಿನ ನಡಾವಳಿಕೆಯ ಕಡೆಗೆ, ಯಾವ ಮಟ್ಟದ ಬದಲಾವಣೆಯೂ ಇಲ್ಲದೆ ಪವಿತ್ರವಾದದರಿಂದ ಲೌಕಿಕವಾದದರ ಕಡೆಗೆ ತಿರುಗಿದೆ. ಇದು ಬೇರೆಯಾದದ್ದೆಂಬ ಭಾವನೆಯೇ ಬರುವಂತಿದೆ. ಕರ್ತನಲ್ಲಿ ಪ್ರಿಯರೇ, ನಾವು ಈ ದಿನಗಳಲ್ಲಿ ಪವಿತ್ರವಾದದ್ದನ್ನು ಲೌಕಿಕವಾದದ್ದನ್ನು ತಪ್ಪು ರೀತಿಯಲ್ಲಿ ಬೇರ್ಪಡಿಸುತ್ತಿದ್ದೇವೆ. ಸಭೆಯಲ್ಲಿರುವುದೆಲ್ಲವೂ ಪವಿತ್ರವೆಂದು ಭಾವಿಸುತ್ತೇವೆ. ಇದರಲ್ಲಿ ಹರಟೆ ಮಾತುಗಳು ಕೂಡ. ಸಭೆಯೊಳಗೆ ನಡೆದಾಗ ಅದು ಪವಿತ್ರವಾದದ್ದು, ಸಭೆಯ ಹೊರಗೆ ನಡೆದಾಗ ಅದು ಲೌಕಿಕವಾದದ್ದು. ಒಬ್ಬರು ಹೀಗೆ ಬರೆದಿದ್ದಾರೆ: ದೇವರು ನೇರವಾಗಿ ನೋಡಬಹುದಾದ ಒಂದು ನೇರ ಹಾಗೂ ಸತ್ಯವಾದ ದಾರಿಯೊಂದನ್ನು ನಾನು ಅಗೆದಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪವಿತ್ರವಾದದ್ದು ಯಾವುದು?
ಲೌಕಿಕವಾದದ್ದು ಯಾವುದು ಎಂದು ನಾವು ವಿಂಗಡಿಸಲು ಸಾಧ್ಯವಿಲ್ಲ. ನಾವು ಪವಿತ್ರವೆಂದು ಕರೆಯುವುದರಿಂದ ಲೌಕಿಕವೆಂದು ಕರೆಯುವ ಕಡೆಗೆ ದೇವರೇ ಬಂದಿದ್ದಾನೆ. ಆತನು ಯಾವ ಭೇದ ಭಾವವನ್ನು ಮಾಡಲಾರನು. ದೇವರು ಇಸ್ರಾಯೇಲರಿಗೆ ಆಹಾರದ ಕುರಿತ ನಿಯಮಗಳನ್ನು ತಿಳಿಸುವ ಈ ಅಧ್ಯಾಯವು ಅತಿ ವಿಶೇಷವಾದದ್ದು. ಅವರು ಕೆಲವನ್ನು ತಿನ್ನಬಹುದಿತ್ತು, ಕೆಲವನ್ನು ತಿನ್ನಬಾರದಾಗಿತ್ತು. ಇಲ್ಲಿ ಬರುವ ಪ್ರಶ್ನೆ, ಈ ವಿಶಾಲವಾದ ವಿಶ್ವದ ದೇವರು ತನ್ನ ಜನರ ಆಹಾರದ ಕುರಿತಾಗಿ ಚಿಂತಿಸುತ್ತಾನೋ ಎಂಬುದಾಗಿ. ಪ್ರಿಯರೇ, ಇಡೀ ವಿಶ್ವವನ್ನೇ ಸೃಷ್ಟಿಸಿದಾತನು ಮಾನವನಿಗೆ ಆಹಾರದ ಕ್ರಮ ಸೂಚಿ ಮಾಡುತ್ತಾನೋ? ಈ ಅಧ್ಯಾಯದಲ್ಲಿ ಅದಕ್ಕೆ ಉತ್ತರವಿದೆ. ದೇವರು ತನ್ನ ಜನರ ಜೀವಿತದ ಪ್ರತಿಯೊಂದು ವಿಚಾರದ ಕುರಿತಾಗಿಯೂ ಚಿಂತಿಸುವನಾಗಿದ್ದಾನೆ. ಆತನ ಆಸಕ್ತಿಗೆ, ವಿವರಣೆಗೆ ಯಾವುದೂ ತಪ್ಪಿಸಿಕೊಳ್ಳಲಾಗದು. ನಮ್ಮ ಜೀವಿತದ ಚಿಕ್ಕ ಚಿಕ್ಕ ಸಂಗತಿಗಳ ಕುರಿತಾಗಿ ನಾವು ದೇವರಿಗೆ ಪ್ರಾರ್ಥಿಸುವುದು ಸರಿಯೋ ಎಂದು ಒಬ್ಬಾಕೆ ಜಿ ಕ್ಯಾಂಪೆಲ್ ಮೋರ್ಗನ್ ಅವರನ್ನು ಕೇಳಿದಳು. ಅವರ ಉತ್ತರ ಹೀಗಿತ್ತು: ನಿನ್ನ ಜೀವಿತದಲ್ಲಿ ದೇವರಿಗೆ ದೊಡ್ಡ ಸಂಗತಿಯಾಗಿರುವುದು ಯಾವುದೆಂದು ಹೇಳಬಲ್ಲಿರಾ ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿನ ಸಮಸ್ಯೆಗಳನ್ನು ದೊಡ್ಡದು ಸಣ್ಣದು ಎಂದು ನಾವು ವಿಂಗಡಿಸುತ್ತೇವೆ. ಆದರೆ ದೇವರ ದೃಷ್ಟಿಯಲ್ಲಿ ಆ ರೀತಿ ವಿಭಾಗಿಸಲ್ಪಟ್ಟಿರುವುದಿಲ್ಲ. ಆತನಿಗೆ ಎಲ್ಲವೂ ಚಿಕ್ಕ ಸಮಸ್ಯೆಗಳೇ ಆಗಿರುತ್ತವೆ. ಆದರೆ ಆತನು ಲಕ್ಷ್ಯ ಕೊಡದಷ್ಟು ಚಿಕ್ಕದು ಯಾವುದೂ ಇರುವುದಿಲ್ಲ. ನಾವು ಯಾವ ವಿಷಯವಾಗಿಯೂ ಚಿಂತೆ ಮಾಡದೆ ಎಲ್ಲದರ ಕುರಿತು ಪ್ರಾರ್ಥಿಸಬೇಕೆಂಬ ಅಪ್ಪಣೆ ಅನೇಕ ಕಡೆಗಳಲ್ಲಿ ಹೇಳಲ್ಪಟ್ಟಿದೆ. ಈ ಭಾಗದಲ್ಲಿ ಅನೇಕ ಮಹತ್ವದ ಆತ್ಮಿಕ ಪಾಠಗಳು ನಮಗೆ ತಿಳಿಸಲ್ಪಟ್ಟಿವೆ. ಆದರೆ ಅವುಗಳು ಇಸ್ರಾಯೇಲರಿಗೆ ತಿಳಿಸಲ್ಪಟ್ಟವುಗಳಾಗಿರುವುದರಿಂದ ನಾವು ಅವುಗಳನ್ನು ಅಲಕ್ಷ್ಯ ಮಾಡುವಂಥದ್ದಾಗಿದೆ. ಕೆಲವು ಪ್ರಾಣಿಗಳನ್ನು ತಿನ್ನಬಹುದೆಂದು, ಕೆಲವನ್ನು ತಿನ್ನಬಾರದೆಂದು ಹೇಳಿರುವುದರಿಂದ ಅದರಲ್ಲಿ ಆರೋಗ್ಯದ ವಿಚಾರವೂ ಇರಬಹುದು ಎಂಬುದಾಗಿ ತಿಳಿದುಕೊಳ್ಳಬೇಕು. ಪ್ರಿಯರೇ, ಕೆಲವು ಪ್ರಾಣಿ, ಮೀನು, ಪಕ್ಷಿಗಳನ್ನು ತಿನ್ನಬಹುದಿತ್ತು, ಬೇರೆ ಕೆಲವನ್ನು ತಿನ್ನಬಾರದಾಗಿತ್ತು. ಅದು ಒಂದು ಮೂಢನಂಬಿಕೆಯಲ್ಲ. ಶುದ್ಧ ಮತ್ತು ಅಶುದ್ಧವೆಂದು ವಿಭಾಗಿಸುವುದು ಧಾರ್ಮಿಕ ಆಚರಣೆಗಿಂತಲೂ ಹೆಚ್ಚಿನದಾಗಿತ್ತು. ಕೆಲವನ್ನು ತಿನ್ನಬಹುದೆಂದು, ಕೆಲವನ್ನು ತಿನ್ನಬಾರದೆಂದು ದೇವರೇ ನೇಮಿಸಿರುವುದರಿಂದ ಈ ಕ್ರಮವನ್ನನುಸರಿಸುವುದರಲ್ಲಿ ಪ್ರಯೋಜನ ಇರಲೇಬೇಕು. ಈ ರೀತಿ ವಿಭಾಗಿಸಿರುವುದಕ್ಕೆ ಸ್ಪಷ್ಟ ಕಾರಣ ದೇವರಲ್ಲಿ ಇದ್ದಿರಬೇಕೆಂಬುದು ಚರಿತ್ರೆಯ ಮೂಲಕ ಕಂಡುಬರುವುದಾಗಿದೆ. ಪ್ರಿಯರೇ, ದೇವರು ಯಾವ ಉದ್ದೇಶವಿಲ್ಲದೆ ಈ ರೀತಿ ಮಾಡಿರುವಂತೆ ಕಂಡುಬಂದರೂ ದೇವರು ತನ್ನ ಜನರ ಒಳಿತಿಗಾಗಿಯೇ ಎಲ್ಲವನ್ನು ಮಾಡಿರುತ್ತಾನೆ. ಇದು ಸರಿಯೆಂಬುದಾಗಿ ಚರಿತ್ರೆಯು ನಮಗೆ ತಿಳಿಸುತ್ತದೋ? ತಿನ್ನಬಾರದೆಂದು ಹೇಳಲ್ಪಟ್ಟಿರುವ ಪ್ರಾಣಿಗಳು ಅಶುದ್ಧ ಆಹಾರವನ್ನು ತಿನ್ನುವಂಥವುಗಳಾಗಿವೆ. ಮೋಶೆಯ ನಿಯಮಗಳಿಂದ ನಿಷೇಧಿಸಲ್ಪಟ್ಟಿರುವ ಪ್ರಾಣಿಗಳು ರೋಗವನ್ನು ತರುವಂಥವುಗಳಾಗಿವೆ. ಡಾಕ್ಟರ್ ಎಸ್.ಎಚ್. ಕೆಲ್ಲೋಗರ ಒಂದು ಮಾತನ್ನು ಹೇಳುತ್ತೇನೆ. ಆಧುನಿಕ ವಿಜ್ಞಾನ ಕಂಡುಕೊಂಡ ಒಂದು ಸತ್ಯವೆಂದರೆ, ಪ್ರಾಣಿಗಳಲ್ಲಿ ಕಂಡುಬಂದಿರುವ ಹೆಚ್ಚಿನ ರೋಗಗಳು ಅವುಗಳಲ್ಲಿ ರೋಗಾಣುಗಳು ಸೇರಿಕೊಳ್ಳುವುದಕ್ಕೆ ಸುಲಭ ಅವಕಾಶವಿರುವುದೇ ಆಗಿದೆ. ತಮ್ಮ ಆಹಾರದಲ್ಲಿ ಶುದ್ಧತೆ ಇಲ್ಲದ ಪ್ರಾಣಿಗಳು ಇಂಥ ರೋಗಗಳಿಗೆ ಬೇಗನೆ ತುತ್ತಾಗುತ್ತವೆ. ಸಂಶೋಧನೆಗಳಿಂದ ತಿಳಿಯಲ್ಪಟ್ಟಿರುವ ಇನ್ನೊಂದು ಅಂಶವೆಂದರೆ, ಈ ಪರಾವಲಂಬಿಗಳಿಂದ ಬರುವ ರೋಗವು ಪ್ರಾಣಿಗಳಲ್ಲೂ ಮನುಷ್ಯರಲ್ಲೂ ಸಾಮಾನ್ಯವಾಗಿದ್ದು ಪ್ರಾಣಿಗಳಿಂದಲೇ ಮಾನವರಿಗೆ ದಾಟಿಸಲ್ಪಟ್ಟಿರಬಹುದು. ಪ್ರಿಯರೇ, ಹಂದಿಗಳಲ್ಲಿ ಕಂಡುಬರುವ ಪರಾವಲಂಬಿ ರೋಗಾಣು, ಕುದುರೆಗಳಲ್ಲಿನ ಗ್ರಂಥಿ ಸಂಬಂಧಿ ರೋಗಗಳನ್ನು ಜನರು ಹೆಸರಿಸುತ್ತಾರೆ. ಮೋಶೆಗೆ ಈ ರೋಗಗಳ ಪರಿಚಯವಿರಲಿಲ್ಲ. ಐಗುಪ್ತದ ವೈದ್ಯರಿಗೂ ಇವುಗಳು ತಿಳಿದಿರಲಿಕ್ಕಿಲ್ಲ. ಆದರೆ ದೇವರಿಗೆ ಎಲ್ಲವೂ ತಿಳಿದಿತ್ತು. ಆದ್ದರಿಂದಲೇ ಶುದ್ಧ ಅಶುದ್ಧವೆಂಬ ಈ ಭೇದವನ್ನು ಆತನು ಮಾಡಿದನು. ಇದು ಚಾರಿತ್ರಿಕವಾದ ವಿಚಾರವೋ? ಹೌದು, ಖಂಡಿತವಾಗಿಯೂ. ಪ್ರೀತಿಯುಳ್ಳ ದೇವಜನರೇ, 1885ರಲ್ಲಿ ಪ್ಯಾರಿಸಿನ ಔಷಧ ಸಂಸ್ಥೆಗೆ ಡಾಕ್ಟರ್ ನೋಯೆಲ್ ಡಿ ಮಸ್ಸಿಯವರು ಹೇಳಿದ ಮಾತನ್ನು ಕೇಳಿರಿ. ಪರಾವಲಂಬಿಗಳಿಂದ ಬರುವ ಸಾಂಕ್ರಾಮಿಕ ರೋಗಗಳು ಈಗಿನ ಆಧುನಿಕ ಜಗತ್ತಿನಲ್ಲಿ ದೊಡ್ಡದಾಗಿ ಹರಡಿದ್ದು, ಮೋಶೆಗೆ ಈ ಕುರಿತು ಚೆನ್ನಾಗಿ ತಿಳಿದಿದ್ದರಿಂದ ಅವನು ಈ ರೀತಿಯ ನಿಯಮಗಳನ್ನು ಮಾಡಿರಬಹುದು. ಪರಾವಲಂಬಿ ರೋಗಾಣುಗಳಿರಬಹುದಾದ ಪ್ರಾಣಿಗಳನ್ನು ಅವನು ಜನರು ತಿನ್ನದಂತೆ ದೂರವಿರಿಸಿದನು ಮತ್ತು ಈ ಸಾಂಕ್ರಾಮಿಕ ರೋಗಗಳ ಅಣುಗಳು ರಕ್ತದಲ್ಲಿ ಸಂಚರಿಸುವುದರಿಂದ ಜನರು ಆಹಾರ ಉಣ್ಣುವ ಮೊದಲು ರಕ್ತವನ್ನೆಲ್ಲ ಹಿಂಡಿ ತೆಗೆಯಬೇಕೆಂಬ ನಿಯಮ ಮಾಡಿದನು. ಪ್ರಿಯರೇ, ಮೋಶೆಗೆ ಇದು ಹೇಗೆ ತಿಳಿದಿತ್ತು? ಅವನಿಗೆ ತಿಳಿದಿರಲಿಕ್ಕಿಲ್ಲ. ಆದರೆ ದೇವರಿಗೆ ಖಂಡಿತವಾಗಿಯೂ ಇದು ತಿಳಿದಿತ್ತು.
ಡಾಕ್ಟರ್ ಕೆಲ್ಲೋಗರ ಮಾತನ್ನು ಪುನಃ ತಿಳಿಸುತ್ತೇನೆ. ಪ್ಲೇಗ್ ರೋಗವು ಯುರೋಪಿನಲ್ಲೆಲ್ಲ ಹಾವಳಿಯುಂಟು ಮಾಡುತ್ತಿರುವಾಗ ಯಹೂದ್ಯರು ಜಾಗತಿಕವಾಗಿ ಇದರಿಂದ ತಪ್ಪಿಸಿಕೊಂಡಿದ್ದರು. ಇದರಿಂದಾಗಿ ಅವರು ತಮ್ಮ ವೈರಿಗಳಾದ ಅನ್ಯಜನರ ಬಾವಿ ಕೆರೆಗಳನ್ನು ದೋಷಪೂರಿತವಾಗಿ ಮಾಡಿರಬಹುದೆಂದು ಎಲ್ಲರೂ ಅವರಿಗೆ ತಿರುಗಿ ಬಿದ್ದಿದ್ದರು. ಪ್ರಿಯರೇ, ಪ್ರೊಫೆಸರ್ ಹೊಸ್ಮಾರ್ ಎಂಬವರು ಈ ರೀತಿಯಾಗಿ ಬರೆದಿದ್ದಾರೆ: ಇಸ್ರಾಯೇಲ್ಯರ ಇಡೀ ಚರಿತ್ರೆಯಲ್ಲಿ ಪುರಾತನ ನಿಯಮಗಳನ್ನು ನೇಮಿಸಿದವರ ಜ್ಞಾನವು ವಿಶೇಷವಾಗಿ ಎದ್ದು ಕಾಣುತ್ತದೆ ಎಂಬುದಾಗಿ. ಮಹಾರೋಗಗಳ ಕಾಲದಲ್ಲಿ ಯಹೂದ್ಯರಲ್ಲಿ ಇದರಿಂದಾದ ಹಾವಳಿ ಬಹು ಕಡಿಮೆ. ಸಾಮಾನ್ಯ ರೋಗ ಆಯುಷ್ಯಗಳನ್ನು ಗಮನಿಸುವುದಾದರೆ ಪ್ರತಿ ಯುಗದಲ್ಲೂ ಯಹೂದ್ಯರು ಎದ್ದು ಕಾಣುತ್ತಾರೆ. ಈಗಿನ ಜೀವವಿಮಾ ವಿಚಾರಗಳಲ್ಲಿ ನೋಡುವುದಾದರೆ ಒಬ್ಬ ಯಹೂದ್ಯನ ಜೀವಿತ ಬೇರೆಯವರಿಗಿಂತ ಅಮೂಲ್ಯವಾದದೆಂದು ಪರಿಗಣಿತವಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮಗೆ ಇದರಿಂದ ಕಳೆಯತಕ್ಕ ಕೆಲವು ಪಾಠಗಳಿವೆ. ಶಾರೀರಿಕ ಸಂಗತಿಗಳಿಗೆ ಹೆಚ್ಚು ಮಹತ್ವ ಕೊಟ್ಟು ಆತ್ಮಿಕವಾದವುಗಳನ್ನು ಅಲಕ್ಷ್ಯ ಮಾಡಿದರೆಂದು ನಾವು ಇಸ್ರಾಯೇಲ್ಯರನ್ನು ಖಂಡಿಸಬಹುದು. ಅದೇ ಸಮಯದಲ್ಲಿ ನಾವು ಆತ್ಮಿಕ ವಿಚಾರಗಳಿಗೆ ಅತಿಯಾದ ಮಹತ್ವ ನೀಡಿ ಶಾರೀರಿಕವಾದದನ್ನು ಅಲಕ್ಷ್ಯ ಮಾಡಿದವರಾಗಿದ್ದೇವೆ. ಒಬ್ಬ ಕ್ರೈಸ್ತನು ತಾನು ತೆಗೆದುಕೊಳ್ಳುವ ಆಹಾರದ ವಿಚಾರದಲ್ಲಾಗಲಿ ತನ್ನ ದೇಹವನ್ನು ಉಪಯೋಗಿಸುವುದರ ಕುರಿತಾಗಲಿ ಅಲಕ್ಷ್ಯವಾಗಿ ವರ್ತಿಸಬಾರದು. ತನ್ನ ದೇಹವು ದೇವರು ವಾಸಿಸುವ ಗರ್ಭಗುಡಿಯೂ ಪವಿತ್ರಾತ್ಮನ ಆಲಯವೂ ಆಗಿದೆ ಎಂಬುದನ್ನು ನೆನಪಿನಲ್ಲಿಡತಕ್ಕದ್ದು. ಶಾರೀರಿಕವಾದ ಮಾತ್ರಕ್ಕೆ ಅದು ಆತ್ಮಿಕವಾಗಬಾರದೆಂದಿಲ್ಲ. ಅದೇ ಸಮಯದಲ್ಲಿ ನಾವು ನಮಗೆ ಸರಿ ಕಂಡದನ್ನು ತಿನ್ನಬಹುದೆಂದು ನಮಗೆ ಹೇಳಲಾಗಿದೆ. ಹಾವಿನ ಮಾಂಸ ತಿನ್ನಬೇಕಾದರೆ ತಿನ್ನಬಹುದು. ಯಾವುದೇ ಆಹಾರವನ್ನು ತಿನ್ನುವುದರಲ್ಲಾಗಲಿ ತಿನ್ನದೇ ಇರುವುದರಲ್ಲಾಗಲಿ ಯಾವ ಆತ್ಮಿಕ ಬೆಲೆಯೂ ಇರುವುದಿಲ್ಲ. ಆ ರೀತಿ ಭಾವಿಸುವಾಗ ನಾವು ಮೂಢನಂಬಿಕೆಯವರಾಗಿ ಕಾಣುತ್ತೇವೆ. ಈ ಕುರಿತಾಗಿ ಕೆಲವು ಸತ್ಯವೇದ ವಚನಗಳನ್ನು ನೋಡೋಣ. ರೋಮಾಪುರದವರೆಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 14ನೇ ವಚನ ಈ ರೀತಿಯಾಗಿ ಹೇಳುತ್ತದೆ: ಯಾವ ಪದಾರ್ಥವೂ ಸ್ವತಃ ಅಶುದ್ಧವಾದದ್ದಲ್ಲವೆಂದು ಬಲ್ಲೆನು ಮತ್ತು ಕರ್ತನಾದ ಯೇಸುವಿನಲ್ಲಿದ್ದು ದೃಢವಾಗಿ ನಂಬಿದ್ದೇನೆ. ಆದರೆ ಯಾವುದಾದರೂ ಒಂದು ಪದಾರ್ಥವನ್ನು ಅಶುದ್ಧವೆಂದು ಒಬ್ಬನು ಭಾವಿಸಿದರೆ ಅವನಿಗೆ ಅದು ಅಶುದ್ಧ ಎಂಬುದಾಗಿ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 8ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ಆದರೆ ಆಹಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಲಾಗದು. ತಿನ್ನದಿದ್ದರೆ ನಮಗೆ ಕಡಿಮೆ ಇಲ್ಲ, ತಿಂದರೆ ನಮಗೇನೂ ಹೆಚ್ಚಿಲ್ಲ. ಹಾಗೆಯೇ ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಭೋಜನ ಪದಾರ್ಥಗಳು ಹೊಟ್ಟೆಗಾಗಿಯೂ ಹೊಟ್ಟೆಯು ಭೋಜನ ಪದಾರ್ಥಗಳಿಗಾಗಿಯೂ ಅವೆ. ದೇವರು ಇದನ್ನು ಅವುಗಳನ್ನು ಕೂಡ ತೆಗೆದುಹಾಕುವನು. ಮತ್ತು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 31ನೇ ವಚನ ಹೀಗೆ ಹೇಳುತ್ತದೆ: ಹೀಗಿರಲಾಗಿ ನೀವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನೂ ದೇವರ ಘನತೆಗಾಗಿ ಮಾಡಿರಿ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗಗಳ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿದೆ. ನಮ್ಮ ನಂಬಿಕೆಯು ವಾಕ್ಯಕ್ಕೆ ಅನುಸಾರವಾಗಿ ಇರಬೇಕಾಗಿದೆ. ಹೊಟ್ಟೆ ಬಾಕತನವು ನಿಷೇಧಿಸಲ್ಪಟ್ಟಿದೆ ಎಂಬುದನ್ನು ನಾನು ಹೇಳಲೇಬೇಕಾಗಿದೆ. ಸ್ವನಿಯಂತ್ರಣ ಇಲ್ಲವೇ ಆತ್ಮ ನಿಗ್ರಹವು ಕೃಪೆಯ ಅಡಿಯಲ್ಲಿರುವ ವಿಶ್ವಾಸಿಯಲ್ಲಿರತಕ್ಕ ಒಂದು ಅತೀ ಮುಖ್ಯ ಲಕ್ಷಣವಾಗಿದೆ. ಪ್ರಿಯರೇ, ಮುಂದುವರೆದು ನಾವು ಭೂಮಿಯ ಮೇಲಣ ಶುದ್ಧ ಹಾಗೂ ಅಶುದ್ಧ ಪ್ರಾಣಿಗಳು ಎಂಬ ವಿಚಾರವನ್ನು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ: ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಆಜ್ಞಾಪಿಸಿದೇನೆಂದರೆ, ನೀವು ಇಸ್ರಾಯೇಲ್ಯರಿಗೆ ಹೀಗೆ ಹೇಳಬೇಕು: ಭೂಮಿಯ ಮೇಲಿರುವ ಚತುಷ್ಪಾದ ಪ್ರಾಣಿಗಳಲ್ಲಿ ಇವುಗಳ ಮಾಂಸವನ್ನು ನೀವು ತಿನ್ನಬಹುದು ಎಂಬುದಾಗಿ. ಪ್ರಿಯರೇ, ದೇವರು ಕತ್ತಲೆಗೂ ಬೆಳಕಿಗೂ, ರಾತ್ರಿ ಹಗಲಿಗೂ, ಕಪ್ಪಿಗೂ ಬಿಳುಪಿಗೂ, ಸರಿಯಾದದಕ್ಕೂ ತಪ್ಪಾದದಕ್ಕೂ, ಶುದ್ಧವಾದದಕ್ಕೂ ಅಶುದ್ಧವಾದದಕ್ಕೂ ಸ್ಪಷ್ಟವಾದ ಭೇದವನ್ನು ತೋರಿಸ್ತಾನೆ. ಕತ್ತಲೆಗೂ ಬೆಳಕಿಗೂ ನಡುವೆ ಭೇದವನ್ನುಂಟು ಮಾಡುವವನು ದೇವರೇ ಆಗಿದ್ದಾನೆ. ಮಾನವನ ಭೇದವೆಣಿಸುವ ಸ್ವಭಾವವನ್ನು ಚುರುಕುಗೊಳಿಸಿ ದೇವರು ಮಾಡುವ ಭೇದಗಳನ್ನು ನಾವು ಚೆನ್ನಾಗಿ ತಿಳಿಯುವಂತೆ ಮಾಡಿದ್ದಾನೆ. ಮಾನವನು ಒಳ್ಳೆಯದನ್ನು ಪ್ರೀತಿಸಿ ಕೆಟ್ಟದ್ದನ್ನು ಅಸಹಿಸಬೇಕೆಂದು ದೇವರು ಆಶಿಸುತ್ತಾನೆ. ಈಗಿನ ಮಾನವ ಜನಾಂಗವು ಒಳ್ಳೆಯದರ ಕೆಟ್ಟದರ, ಸರಿಯಾದ ಹಾಗೂ
ತಪ್ಪಾದದರ ವ್ಯತ್ಯಾಸಗಳನ್ನು ತಿಳಿಯದಂತೆ ಮಂಕುಬುದ್ಧಿಯದಾಗಿದೆ. ಮಾನವನು ಜೀವಿತದ ಪ್ರತಿಯೊಂದನ್ನು ನೈತಿಕತೆಯೆಡೆಗೆ ಹಾಕುತ್ತಾನೆ. ಪ್ರಿಯರೇ, ಮಾನವನು ತನ್ನ ಶುದ್ಧೀಕರಣ ಹಾಗೂ ಪಾಪ ಕ್ಷಮಾಪಣೆಗಾಗಿ ಕ್ರಿಸ್ತನ ಸುರಿಸಲ್ಪಟ್ಟ ರಕ್ತ ಹಾಗೂ ಆತನ ವೇದಿಯ ಕಡೆಗೆ ಬರಬೇಕೆಂದು ಈ ವ್ಯತ್ಯಾಸಗಳನ್ನು ದೇವರು ಅವನಿಗೆ ತಿಳಿಯಪಡಿಸುತ್ತಾನೆ. ಈ ನಿಯಮಗಳನ್ನು ದೇವರೇ ಮಾಡುತ್ತಾನೆ. ಸರಿಯಾದದ್ದೇನೆಂಬುದನ್ನು ತಿಳಿದುಕೊಳ್ಳುವುದು ಹೇಗೆ ಎಂದು ಯಾರಾದರೂ ಕೇಳಬಹುದು. ಅದಕ್ಕೆ ಉತ್ತರ, ದೇವರು ಸರಿ ಎಂದು ಹೇಳುವುದೆಲ್ಲವೂ ಸರಿಯಾದದ್ದು. ಇದು ಆತನ ವಿಶ್ವವಾಗಿದೆ. ಆತನು ಮಾಡಿದ ನಿಯಮಗಳಿಗಿಂತಲೂ ಉತ್ತಮವಾದದ್ದು ಬೇರೆ ನಿಯಮ ನಿನಗೆ ತಿಳಿದಿದೆಯೋ? ಭೌತಿಕ ಜಗತ್ತಿಗೆ ಬೇಕಾದ ನಿಯಮಗಳನ್ನು ಆತನು ಮಾಡಿದ್ದಾನೆ. ಗುರುತ್ವಾಕರ್ಷಣಾ ಶಕ್ತಿಯನ್ನೆದುರಿಸಿ ನೀನು ಬೆಟ್ಟದಿಂದ ಕೆಳಗೆ ಆರಲು ಬಯಸುತ್ತೀಯಾ? ಅದು ನಿಜವಾಗಿ ಅಪಾಯಕಾರಿಯಾದದ್ದು. ಸರಕಾರಗಳು ಇದಕ್ಕಾಗಿ ಪ್ರಯತ್ನಿಸಿ ತುಂಬಾ ಸಾಲದಲ್ಲಿ ಸಿಲುಕಿದ್ದಾರೆ. ನಿನಗೂ ಅಂಥ ಅಪಾಯವಿದೆ. ಕರ್ತನಲ್ಲಿ ಪ್ರಿಯರೇ, ದೈನಂದಿನ ಜೀವಿತದಲ್ಲಿ ದೇವರು ಇರಬಯಸುತ್ತಾನೆ. ಆದರೆ ಅದಕ್ಕೆ ಆಹಾರಕ್ಕಿಂತ ಹತ್ತಿರದ ವಿಷಯ ಬೇರೊಂದಿಲ್ಲ. ದೇವರು ಕೆಲವನ್ನು ಶುದ್ಧವೆಂದು ಕೆಲವನ್ನು ಅಶುದ್ಧವೆಂದು ಹೇಳುತ್ತಿದ್ದಾನೆ. ಮಾನವನು ಪಾಪ ತುಂಬಿದ ಲೋಕದಲ್ಲಿ ತಾನು ಜೀವಿಸುತ್ತಿದ್ದೇನೆಂಬುದನ್ನು ಮರೆಯಬಾರದು. ಆದ್ದರಿಂದ ಅವನು ಒಳ್ಳೆಯದನ್ನು ಆರಿಸಿ ಕೆಟ್ಟದರಿಂದ ದೂರವಿರಲು ಪ್ರಯತ್ನಿಸಬೇಕು. ಪ್ರೀತಿಯುಳ್ಳ ದೇವಜನರೇ, ವ್ಯತ್ಯಾಸವು ನೈತಿಕ ವಿಧಾನವಾಗಿದ್ದರೂ ಶುದ್ಧ ಪ್ರಾಣಿಗಳು ಪೂರ್ಣಾಹಾರವನ್ನು ನೀಡಿ ದೇಹಕ್ಕೆ ಪುಷ್ಟಿಯನ್ನು ಕೊಡುವಂಥವುಗಳಾಗಿದ್ದವು. ಪ್ರಿಯರೇ, ಈ ರೀತಿ ಶುದ್ಧ ಅಶುದ್ಧ ಭೇದವು ಮೋಶೆಯ ಕಾಲಕ್ಕಿಂತಲೂ ಮೊದಲೇ ಇತ್ತು. ನೋಹನು ಈ ರೀತಿ ಭೇದ ಮಾಡಿದ್ದನ್ನು ನಾವು ನೋಡುತ್ತೇವೆ. ಈ ರೀತಿಯಾಗಿ ತಿನ್ನತಕ್ಕ ಪ್ರಾಣಿ, ಪಕ್ಷಿ, ಮೀನುಗಳ ಆಯ್ಕೆಯ ಕ್ರಮವು ಮಾನವನು ಸುಧಾರಿಸಿದಂತೆ ಈ ದಿನದವರೆಗೂ ನಡೆದು ಬಂದಿದೆ. ಅದು ಆಕಸ್ಮಿಕವಾದದಲ್ಲ. ದೇವರು ಈ ರೀತಿಯ ವಿಭಾಗ ಮಾಡಿದ್ದಾನೆ. ಅದರಲ್ಲಿ ನೀನು ಕೆಲವನ್ನು ತಿನ್ನಬಯಸುತ್ತಿ, ಕೆಲವನ್ನು ತಿನ್ನಬಯಸುವುದಿಲ್ಲ. ಮತ್ತೊಂದು ಗಮನಿಸತಕ್ಕ ವಿಚಾರವೇನೆಂದರೆ, ಆ ನಾಡಿನಲ್ಲಿ ಆರೋಗ್ಯಕರವಾಗಿರುವ ಪ್ರಾಣಿ ಜಾತಿಯು ಬೇರೊಂದು ದೇಶದಲ್ಲಿ ಆರೋಗ್ಯಕರವಾಗಿರಲಿಕ್ಕಿಲ್ಲ. ಈ ದಿನಗಳಲ್ಲಿ ನಾವು ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು ಎಂಬ ನಿಯಮವು ನಮಗಿರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದಲ್ಲಿ ಅನೇಕ ನೈತಿಕ ವಿಚಾರಗಳು ಅಡಕವಾಗಿರುತ್ತದೆ. ಮಾನವನು ಪಾಪದ ಲೋಕದಲ್ಲಿ ಜೀವಿಸುತ್ತಿದ್ದಾನೆ. ಅದನ್ನು ಅವನು ತಿಳಿದುಕೊಳ್ಳಬೇಕೆಂದು ದೇವರು ಬಯಸುತ್ತಾನೆ. ನಾವು ಆಯ್ಕೆಗಳನ್ನು ಮಾಡಬೇಕಾಗುತ್ತದೆ. ಏದೇನಿಂದ ಹೊರದಬ್ಬಲ್ಪಟ್ಟ ಮಾನವನಿಗೆ ಈಗಲೂ ತಿನ್ನಬಾರದೆಂದು ದೇವರು ಹೇಳುವ ಮರವೂ ಇರುತ್ತದೆ. ಇದರಲ್ಲಿನ ನೈತಿಕ ಪಾಠವು ನಮಗೆ ಮುಖ್ಯವಾಗಿರುತ್ತದೆ. ಪೇತ್ರನೆದುರಿಗೆ ಎಲ್ಲ ರೀತಿಯ ಕ್ರಿಮಿಕೀಟಗಳಿದ್ದ ಜೋಳಿಗೆಯು ಇಳಿದು ಬಂದು ದೇವರು ಅದನ್ನು ತಿನ್ನಲು ಹೇಳಿದಾಗ ಅವನು ತಿನ್ನಲು ಇಚ್ಛಿಸಲಿಲ್ಲ. ಆಗ ದೇವರು ಹೇಳುತ್ತಾನೆ, ದೇವರು ಶುದ್ಧವೆಂದು ಕರೆದದನ್ನು ನೀನು ಅಶುದ್ಧವೆಂದು ಹೇಳಬೇಡ ಎಂಬುದಾಗಿ. ಅಂದರೆ ನಿಯಮಗಳನ್ನು ಮಾಡುವಾತನು ದೇವರು. ಮನುಷ್ಯನು ದೇವರ ನಿಯಮಗಳಿಗೆ ಸರಿಯಾಗಿ ತೀರ್ಮಾನ ತೆಗೆದುಕೊಳ್ಳಬೇಕು. ಇದು ಅತಿ ವಿಶೇಷ ನೈತಿಕ ಪಾಠವಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ವಿಷಯ ಏನಾಗಿದೆ? ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರ ನಿಯಮಗಳಿಗೆ ವಿಧೇಯರಾಗಿ ನಾವು ಜೀವಿಸುವುದಾದರೆ ನಿತ್ಯ ಜೀವವು ನಮ್ಮದಾಗುತ್ತದೆ. ಆದುದರಿಂದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ದೇವರ ಆಶೀರ್ವಾದವು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ದೇವರು ಉಂಟು ಮಾಡಿರುವಂಥ ಎಲ್ಲವೂ ಅದು ಒಳ್ಳೆಯದು, ಶುದ್ಧತೆಯಿಂದ ಕೂಡಿದೆ ಎಂಬುದನ್ನು ನಾವು ತಿಳಿದುಕೊಂಡೆವು. ಆದುದರಿಂದ ಅವುಗಳು ನಾವು ಉಪಯೋಗಿಸುವಾಗ ಆತನು ವಿಧಿಸಿದ ಷರತ್ತುಗಳಿಗೆ ಅನುಸಾರವಾಗಿ ಉಪಯೋಗಿಸಬೇಕು ಎಂಬುದನ್ನು ಕೂಡ ತಿಳಿದುಕೊಂಡೆವು. ಆದುದರಿಂದ ಪ್ರಿಯರೇ, ನಮ್ಮ ಜೀವಿತವನ್ನು ಆತನ ಕೈಗೆ ಒಪ್ಪಿಸಿಕೊಟ್ಟವರಾಗಿ ಆತನು ನೀಡಿದಂಥ ಎಲ್ಲ ಆಹಾರ ಪದಾರ್ಥಗಳನ್ನು ನಂಬಿಕೆಯಿಂದ ಸ್ವೀಕರಿಸುತ್ತಾ ಆತನು ಕೊಟ್ಟಂಥ ಕಾರ್ಯಗಳಲ್ಲಿ ಯಥಾರ್ಥವಾಗಿ ಮುಂದೆ ಸಾಗಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಸರ್ವಶಕ್ತನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಅಶುದ್ಧತ್ವಗಳನ್ನು ತೆಗೆದುಹಾಕು. ಈ ಮೂಲಕವಾಗಿ
ನಂಬಿಕೆಯಿಂದ ಯಥಾರ್ಥವಾಗಿ ನಾವು ನಿನ್ನ ಕಾರ್ಯಗಳನ್ನು ಮಾಡುತ್ತಾ ನೀನು ಕೊಟ್ಟದ್ದನ್ನು ಅನುಭೋಗಿಸುತ್ತಾ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಿನ್ನ ಮಕ್ಕಳಾಗಿ ಜೀವಿಸೋದಕ್ಕೆ ಸಹಾಯ ಮಾಡು. ಯಾರ್ಯಾರು ಇನ್ನೂ ಸ್ವಾಮಿ ಅಪನಂಬಿಗಸ್ಥರಾಗಿದ್ದಾರೋ ಅಂಥ ಜೀವಿತಗಳನ್ನು ಕರುಣಿಸಿ ಅವರೂ ಕೂಡ ನಂಬಿಕೆಗೆ ಬರುವಂತೆ ನೀನು ಅವರನ್ನು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವು ಎಷ್ಟೋ ಸತ್ಯಗಳು ನಮಗೆ ತಿಳಿಸಿದೆ. ಇದರಿಂದ ನಾವು ಸಂತೋಷಪಟ್ಟಿದ್ದೇವೆ ಅಲ್ಲವೇ? ಹೌದು ಪ್ರಿಯರೇ, ದೇವರ ಮಹಾಕೃಪೆಯಿಂದ ನಡೆಸಲ್ಪಡುವಂಥ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ, ಇದು ಇನ್ನೂ ಮುಂದೆ ಸಾಗುವುದಕ್ಕಾಗಿ ನಿಮ್ಮ ಪ್ರೋತ್ಸಾಹದಾಯಕವಾದ ಕರೆಗಳು, ನಿಮ್ಮ ಅನಿಸಿಕೆಗಳು ಬಹು ಅಮೂಲ್ಯವಾಗಿದೆ. ಆದುದರಿಂದ ಹಿಂದೆ ನಮಗೆ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ತಿರುಗಿ ನಾವು ಸಂಧಿಸೋಣ. ವಂದನೆಗಳು.